ನಾವು ಮೋಡ್ ನೋಡೋಣ. ಮೋಡ್ ಅಂದರೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಯಾವುದಿದೆಯೋ ಅದೇನೆ ನಮ್ಮ ಮೋಡ್ ಯೂಶಲಿ. ಬಟ್ ಇವಾಗ ನಮಗೇನು ಸಿಗ್ತದೆ, ಇಲ್ಲಿ ನಮ್ಮ ಗ್ರೂಪ್ ಡೇಟಾ ಸೆಟ್ ಇದೆ, ಈ ಥರ ಒಂದು ರೇಂಜ್ ಇದೆ. ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ. ಮೋಡಿದ ಫಾರ್ಮ್ಯುಲಾ ಇದು ಕೊಟ್ಟಿದ್ದಾರೆ, ಇಷ್ಟು ಎಕ್ಸ್ಪ್ಲನೇಷನ್ ಇದೆ ಫಾರ್ಮ್ಯುಲಾಗೆ. ಮೋಡಿದ ಫಾರ್ಮ್ಯುಲಾ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಹೋಲ್ ಇಂಟು H ಅಂತ. ಈಚ್ ಲೆಟರ್ಗೆ ಅಥವಾ ಈಚ್ ವೇರಿಯಬಲ್ಗೆ ಒಂದು ಎಕ್ಸ್ಪ್ಲನೇಷನ್ನು ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಅಪ್ಲೈ ಮಾಡ್ಬಿಟ್ಟು ಸಾಲ್ವ್ ಮಾಡ್ತೀನಿ, ಇವಾಗ ನಿಮಗೇನೆ ಎಕ್ಸ್ಪ್ಲನೇಷನ್ನು ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಏಜ್ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಪೇಷಂಟ್ಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಸೊ 5 ಇಂದ 15 ಇಯರ್ಸ್ ಏಜ್ಗೆ 6 ಪೇಷಂಟ್ಸ್ ಇದ್ದಾರೆ, ಈ ರೇಂಜಲ್ಲಿ 11 ಪೇಷಂಟ್ಸ್ ಇದ್ದಾರೆ ಆ್ಯಂಡ್ ಸೋ ಆನ್. ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಇದು ನಮ್ಮ ಫ್ರೀಕ್ವೆನ್ಸಿ ಎಫ್. ಸೊ ಈ ಎಫಲ್ಲಿ ಯಾವ್ದು ಹೈಯೆಸ್ಟ್ ಅಥವಾ ಯಾವ್ದು ಮೋಸ್ಟ್ ಅಕರಿಂಗ್ ಇದೆಯೋ ಅದು ನಮ್ಮದು ಮೋಡಲ್ ಕ್ಲಾಸ್ ಅಂತ ಅಂತೀವಿ. ಸೊ ಇಲ್ಲಿ 6, 11, 21, 23, 14, 5 ಇದೆ. ಹೈಯೆಸ್ಟ್ ಏನು 23. ಸೊ ಇದು ನಂದು ಮೋಡಲ್ ಕ್ಲಾಸ್ ಅಂತೀವಿ. ಸೊ MODAL ಕ್ಲಾಸ್, ರೈಟ್. ಈ ಫಾರ್ಮ್ಯುಲಾಲಿ ಏನು ಹೇಳ್ತಿದ್ದಾರೆ ಅಂದರೆ F1 ಇಸ್ ದ ಫ್ರೀಕ್ವೆನ್ಸಿ ಆಫ್ ಆರ್ ಮೋಡಲ್ ಕ್ಲಾಸ್. ಸೊ ನಮ್ಮ ಮೋಡಲ್ ಕ್ಲಾಸದ ಫ್ರೀಕ್ವೆನ್ಸಿ ಏನಿದೆಯೋ ಇದು ನನ್ನ F1. ಸೊ ನಾನು ಏನು ಬರ್ಕೊಡ್ತೀನಿ, F1 ಇದು, ಸೊ 23. ಇನ್ನೇನು ಹೇಳ್ತಿದ್ದಾರೆ ಫಾರ್ಮ್ಯುಲಾಲಿ, F0 ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್. ಪ್ರಿಸೀಡಿಂಗ್ ಅಂದರೆ ಯಾವಾಗಲೂ ಹಿಂದ್ಲಿಂದು, ಮುಂಚೆ, ಆ್ಯಂಡ್ ಯಾವುದಕ್ಕಿಂತ ಮುಂಚೆ, ಮೋಡಲ್ ಕ್ಲಾಸ್ಗಿಂತ ಮುಂಚೆ. ಸೊ ಇದು ನಂದು F0 ಆಯಿತು, ಇದು ನಂದು F1 ಆಗಿತ್ತು, ರೈಟ್. ಸೊ ನನ್ನ F0 ಏನಾಯ್ತು ಈಗ, ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್. ಸೊ ಇಲ್ಲಿ 21 ಆಯಿತು. ಆ್ಯಂಡ್ F2 ಏನು, ಫ್ರೀಕ್ವೆನ್ಸಿ ಆಫ್ ದ ಸಕ್ಸೀಡಿಂಗ್ ಕ್ಲಾಸ್. ಸಕ್ಸೀಡಿಂಗ್ ಕ್ಲಾಸ್ ಯಾವಾಗ್ಲೂ ನೆಕ್ಸ್ಟ್ನೇದು, ಇದಾದ್ಮೇಲೆ ಯಾವುದಿದೆಯೋ ಅದು. ಸೊ ಇದು ನನ್ನ F2 ಆಯಿತು. F2 ಏನಿಲ್ಲಿ 14. ಸೊ F1, F0, F2 ಸಿಕ್ತು. ಇನ್ನೇನು ಬೇಕು ನಮಗೆ, H ಬೇಕು, L ಬೇಕು. L ಯಾವಾಗ್ಲೂ ಲೋವರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್. ಸೊ ಇದು ನನ್ನ ಮೋಡಲ್ ಕ್ಲಾಸ್, ಇದು ನನ್ನ ಅಪ್ಪರ್ ಲಿಮಿಟ್, ಇದು ನನ್ನ ಲೋವರ್ ಲಿಮಿಟ್. ಸೊ L ಏನಾಯಿತು, L ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಏನು 35. ಆ್ಯಂಡ್ H ಏನು, H ನಂದು ಕ್ಲಾಸ್ ಇಂಟರ್ವಲ್ ಸೈಜ್. ಸೊ ಕ್ಲಾಸ್ ಇಂಟರ್ವಲ್ ಸೈಜ್ ಏನು, ಯಾವ ಕ್ಲಾಸ್ ಇಂಟರ್ವಲ್ ಬೇಕಾದರೂ ತೊಗೊಳ್ಬೋದು. ಸಿನ್ಸ್ ಮೋಡಲ್ ಕ್ಲಾಸ್ಗೆ ಎಲ್ಲ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ನೋಡಿದ್ರೆ 45 ಮೈನಸ್ 35 10 ಇದೆ. ಸೊ ಕ್ಲಾಸ್ ಇಂಟರ್ವಲ್ ಸೈಜ್ 10, ಇಲ್ಲೂ 10, ಇಲ್ಲೂ 10. ಸೊ H ಏನು, H ಇಸ್ ಈಕ್ವಲ್ ಟು 10. ಇಷ್ಟೆಲ್ಲ ತೆಗ್ಮೇಲೆ ನಾವು ಸುಮ್ಮನೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇನ್ನೇನು ಕ್ಯಾಲ್ಕುಲೇಷನ್ಸು ಇಲ್ಲ ಇದಕ್ಕೆ. ಸೊ ಏನು ಮಾಡೋಣ, ಮೋಡ್ ಇಸ್ ಈಕ್ವಲ್ ಟು L ಏನು 35 ಪ್ಲಸ್ F1 ಮೈನಸ್ F0. ಸೊ F1 23 ಮೈನಸ್ F0 21 ಡಿವೈಡೆಡ್ ಬೈ 2F1 ಅಂದರೆ 23 ಇಂಟು 2 46 ಮೈನಸ್ F0 21 ಮೈನಸ್ F2 14 ಇಂಟು ಏನು H ಏನಿಲ್ಲಿ ನಮಗೆ 10 ಇದೆ. ಸೊ ಇದು ಸಾಲ್ವ್ ಮಾಡಿದೆ ಏನು ಸಿಗುತ್ತೆ, 35 ಪ್ಲಸ್ 23 ಮೈನಸ್ 21 2. ಇಲ್ಲಿ 46 ಮೈನಸ್ 21 ಮೈನಸ್ 14. ಸೊ ನಮಗೆ ಮೈನಸ್ 21 ಮೈನಸ್ 14 ಮೈನಸ್ 35 ಅಂತ ಗೊತ್ತು. 46 ಮೈನಸ್ 35 ಏನಾಗುತ್ತೆ, 46 ಮೈನಸ್ 35, ಇಲ್ಲಿ 1 ಇಲ್ಲಿ 1, ಸೊ 11. ಇಲ್ಲೇನಿದೆ ಇಂಟು 10. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 35 ಪ್ಲಸ್ 20 ಡಿವೈಡೆಡ್ ಬೈ 11. ಸೊ ನಾವು 20 ಡಿವೈಡೆಡ್ ಬೈ 11 ಮಾಡೋಣ. ಸೊ 20 ಡಿವೈಡೆಡ್ ಬೈ 11. 11 1s are 11, ಇಲ್ಲಿ 9 ಇರುತ್ತೆ. ಪಾಯಿಂಟ್ ತೊಗೊಂಡ್ಬಿಟ್ಟು 8 ಟೈಮ್ಸ್ 88, ಇಲ್ಲಿ 2 ಇದೆ, 0 ತೊಗೊಂಡಾಗ 1 ಟೈಮ್ 11, ಮತ್ತೆ ಏನು ಸಿಗುತ್ತೆ 90. ಇದು ರಿಪೀಟ್ ಆಗ್ತಿದೆ. ಸೊ 8 1, ಇಲ್ಲಿ ಮತ್ತೆ 8 ಹೋಗುತ್ತೆ ಆ್ಯಂಡ್ ಸೋ ಆನ್. ಸೊ ಏನು ಬರೀಬೋದು ಇಲ್ಲಿ, 35 ಪ್ಲಸ್ 1.82 ಅಂತ ರೌಂಡ್ ಆಫ್ ಮಾಡ್ತೀನಿ. ಸೊ ಇದೇನಾಗುತ್ತೆ 36.82 ಆಗುತ್ತೆ. ಏನಾದರೂ ಅರ್ಥ, ಆನ್ ಆನ್ ಆವ್ರೇಜ್ ಅನ್ನಲ್ಲ, ನಾವು ಇವಾಗ ಮೋಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಏಜ್ ಯಾವಾಗ್ಲೂ 36.82 ಇಯರ್ಸ್. ಸೊ ನೀವು ಆ ಸೆಂಟೆನ್ಸ್ ಕನ್ಕ್ಲೂಡ್ ಮಾಡಬೇಕು. ಕ್ವೆಶನಲ್ಲಿ ಇನ್ನೇನು ಕೇಳ್ತಿದ್ದಾರೆ, ನೀನೇನು ಅಂತಾನು ಕೇಳ್ತಿದ್ದಾರೆ. ಸೊ ನಾವು ಆಗಲೇ FI ಗೊತ್ತು, ನೆಕ್ಸ್ಟ್ ಏನು ಮಾಡಬೇಕು, ಮೀನಿಗೆ XI ಕಂಡು ಹಿಡಿಬೇಕು. ಸೊ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 XI ಕಂಡು ಹಿಡಿಬೇಕು.
ಅದಾದಮೇಲೆ ನೀವು ಡೈರೆಕ್ಟ್ ಮೀನ್ ಅಥವಾ ಅಸ್ಯೂಮ್ ಮೀನ್ ಅಥವಾ ಸ್ಟೆಪ್ ಡಿವಿಯೇಷನ್ ಯೂಸ್ ಮಾಡಿಬಿಟ್ಟು ಮೀನನ್ನು ಕಂಡುಹಿಡಿಬೋದು. ಸೊ ಇದು ನಮ್ದು ಮೋಡ್. ಥರ್ಡ್ ಕ್ವೆಶನ್ ನೋಡೋಣ. ಸಿಮಿಲರ್ ಟು ದ ಪ್ರೀವಿಯಸ್ ಒನ್ ನಾವೇನು ಮಾಡಿದ್ವೋ ಅದೇ ಥರ ಇಲ್ಲಿ ಮಂತ್ಲಿ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. 24 ಫ್ಯಾಮಿಲೀಸ್ಗೆ 1000 to 1500 ಎಕ್ಸ್ಪೆಂಡಿಚರ್ ಇದೆ. ಎಕ್ಸ್ಪೆಂಡಿಚರ್ ಅಂದರೆ ಎಷ್ಟು ಸ್ಪೆಂಡ್ ಮಾಡ್ತಿರೋದು ಮನಿ ಅಂತ. 40 ಫ್ಯಾಮಿಲೀಸ್ಗೆ ಇಷ್ಟು ಆ್ಯಂಡ್ ಸೋ ಆನ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳ್ತಿದ್ದಾರೆ ಫೈಂಡ್ ದ ಮೋಡಲ್ ಮಂತ್ಲಿ ಆವ್ರೇಜ್ ಅಂತ. ಸೊ ಏನಾದರೂ ಅರ್ಥ, ನಾವು ಮೋಡ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಆನ್ ಆನ್ ಆವ್ರೇಜ್ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಬೇಕು. ಅದಾದಮೇಲೆ ಮೀನೂ ಕಂಡುಹಿಡಿಬೇಕು ಅಂದಿದ್ದಾರೆ. ಬಟ್ ನಾವು ಮೀನ್ ಆಗಲೇ ತುಂಬ ಕ್ವೆಶನ್ಸ್ ಮಾಡಾಗಿದೆ, ಸೊ ಬರೀ ಮೋಡ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಏನು, ಮೋಡಲ್ ಕ್ಲಾಸ್ ಐಡೆಂಟಿಫೈ ಮಾಡೋದು. ಕ್ಲಾಸ್ ಐಡೆಂಟಿಫೈ ಹೇಗೆ ಮಾಡೋದು, ನಾವು ಇದನ್ನು ನೋಡೋಣ. ಇದು ನಮ್ದು ಏನು ಕಾಲಮು, ಇದು ನಮ್ಮ ಫ್ರೀಕ್ವೆನ್ಸಿ ಕಾಲಮ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಕ್ಕಿದೆ, ಇಲ್ಲಿ ನಮ್ಗೆ ಹೈಯೆಸ್ಟ್ ಅಂದರೆ 40, ರೈಟ್. ಸೊ ನಮ್ಮ ಮೋಡಲ್ ಕ್ಲಾಸ್ ಯಾವುದಾಗತ್ತೆ, ಈ ಕ್ಲಾಸ್ ನಮ್ಮದು ಮೋಡಲ್ ಕ್ಲಾಸ್, MODAL ಮೋಡಲ್ ಕ್ಲಾಸ್. ಮೋಡಲ್ ಕ್ಲಾಸ್ ಸಿಕ್ಕ ಮೇಲೆ ಇಷ್ಟು ವ್ಯಾಲ್ಯೂಸನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡೋಣ. ಫಸ್ಟ್ ಏನು ಹೇಳಿದೆ, F0 ಯಾವ್ದು, ಸಾರಿ ಫಸ್ಟ್ F1 ನೋಡೋಣ. ಫ್ರೀಕ್ವೆನ್ಸಿ ಆಫ್ ಮೋಡಲ್ ಕ್ಲಾಸ್, ಇದು ನಮ್ಮ F1 ಆಗುತ್ತೆ. ಸೊ ಎಷ್ಟಿದು 40. ನೆಕ್ಸ್ಟ್ ಏನು, F0 ಫ್ರೀಕ್ವೆನ್ಸಿ ಆಫ್ ಪ್ರಿಸೀಡಿಂಗ್ ಕ್ಲಾಸ್, ಮೋಡಲ್ ಕ್ಲಾಸಿಂತ ಹಿಂದಿನ ಕ್ಲಾಸು. ಸೊ F0 ಈಕ್ವಲ್ಸ್ 24. ನೆಕ್ಸ್ಟ್ ಏನು, F2 ಫ್ರೀಕ್ವೆನ್ಸಿ ಆಫ್ ದ ಸಕ್ಸೀಡಿಂಗ್ ಕ್ಲಾಸ್. ಸೊ ಮೋಡಲ್ ಕ್ಲಾಸ್ ಆಮೇಲೆ ಯಾವುದಿದೆಯೋ ಅದು. ಸೊ F2 ಈಕ್ವಲ್ಸ್ 33. F0, F1, F2 ಗೊತ್ತಾಯಿತು. ಇವಾಗ ನಾವು H ಮತ್ತು L ನೋಡೋಣ. H ಏನಾಗುತ್ತೆ, ಕ್ಲಾಸ್ ಇಂಟರ್ವಲ್ ಸೈಜ್. ಸೊ ಇಲ್ಲಿ 1500, 1000. ಸೊ 1500 ಮೈನಸ್ 1000 ಏನಾಗುತ್ತೆ, 500. ಸೊ ಸೈಜ್ ಆಫ್ ಈಚ್ ಕ್ಲಾಸ್ ನಮ್ಮದು 500 ಇದೆ. ಆ್ಯಂಡ್ L ಏನಾಗುತ್ತೆ, ಲೋವರ್ ಲಿಮಿಟ್ ಆಫ್ ಮೋಡಲ್ ಕ್ಲಾಸ್. ಇದು ನಮ್ಮ ಮೋಡಲ್ ಕ್ಲಾಸ್, ಇದು ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟ್. ಸೊ ಲೋವರ್ ಲಿಮಿಟ್ 1500. ಫಾರ್ಮ್ಯುಲಾ ಇಲ್ಲಿ ಆಗಲೇ ಇದೆ, ಇವಾಗ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೋಡ್ ಏನಾಗುತ್ತೆ, ಮೋಡ್ ಈಕ್ವಲ್ ಟು L ಪ್ಲಸ್ 1500 ಪ್ಲಸ್ F1 ಮೈನಸ್ F0. ಸೊ 40 ಮೈನಸ್ 33, 40 ಮೈನಸ್ 24, ಸಾರಿ 40 ಮೈನಸ್ 24 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2. ಸೊ 2F1 ಅಂದರೆ 80 ಮೈನಸ್ F0 24 ಮೈನಸ್ 33 ಇಂಟು ಏನು, H ಇಲ್ಲಿ 500. ಸೊ ಸಾಲ್ವ್ ಮಾಡೋಣ. 1500 ಪ್ಲಸ್ 40 ಮೈನಸ್ 24 16 ಡಿವೈಡೆಡ್ ಬೈ 80 ಮೈನಸ್ 24 ಮೈನಸ್ 33. ಸೊ 33 ಮತ್ತು 24 ತೊಗೊಳ್ಳೋಣ ಒಟ್ಟಿಗೆ, ಏನು ಸಿಗತ್ತೆ ಇಲ್ಲಿ 7 5. ಸೊ 80 ಮೈನಸ್ 57, 80 ಮೈನಸ್ 57 ಎಷ್ಟು, 80 ಮೈನಸ್ 57 10 ಇಲ್ಲಿ 3 7 ಇಲ್ಲಿ 2. ಸೊ 23 ಇಂಟು 500. ಸೊ ಇದೇನಾಗುತ್ತೆ, ನಾವು ಫಸ್ಟು 16/23 ನೋಡೋಣ, ಅಥವಾ 16 ಇಂಟು 500 ಮಾಡಿಬಿಡೋಣ. ಸೊ 1500 ಪ್ಲಸ್ 16 ಇಂಟು 5 80. ಸೊ 880 ಆ್ಯಂಡ್ ಇಲ್ಲಿ 100 ಇದೆ. ಸೊ 8000 ಡಿವೈಡೆಡ್ ಬೈ 23. ಸೊ 1500 ಪ್ಲಸ್ ಇದು ನಮಗೆ 347.826 ಬರುತ್ತೆ. ಸೊ ಇದೇನಾಗುತ್ತೆ, ಆ್ಯಡ್ ಮಾಡಿದ್ರೆ 1847 826ನ ನಾನು ರೌಂಡ್ ಆಫ್ ಮಾಡ್ತೀನಿ 2 ಡೆಸಿಮಲ್ ಪ್ಲೇಸಸ್ಗೆ. ಸೊ 83 ಆಗುತ್ತೆ. ಏನಿದ್ರ ಅರ್ಥ, ಮೋಡಲ್ ಎಕ್ಸ್ಪೆಂಡಿಚರ್ 1847.83 ರುಪೀಸ್. ನಾನು ರುಪೀಸ್ ಮಾಡ್ತೀನಿ, ಸೊ ನಾವಿಲ್ಲಿ ರುಪೀಸ್ ಆ್ಯಡ್ ಮಾಡಬೇಕು. ಸೊ ರುಪೀಸ್ 1847.83 ಮೋಡಲ್ ಎಕ್ಸ್ಪೆಂಡಿಚರು. ಮೀನು ಕೇಳಿಯರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಬಟ್ ನಿಮಗೆ ಆಗಲೇ ಗೊತ್ತು, ನಾವು ಎಷ್ಟೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೀವಿ. ಸೊ ಮೀನೂ ಫೈಂಡ್ ಮಾಡಬೇಕು ಇದಾದ್ಮೇಲೆ. 6th ಕ್ವೆಶನು, ಅವ್ರು ಹೇಳ್ತಿದ್ದಾರೆ ನಂಬರ್ ಆಫ್ ಕಾರ್ಸ್ ಪಾಸ್ ಆಗ್ತಿರೋದು ರೋಡ್ ಮೇಲೆ 0 to 10 ಕಾರ್ಸ್ ಅಂದರೆ 7 ಟೈಮ್ಸ್ ಅಬ್ಸರ್ವ್ ಮಾಡ್ತಾ ಇವಿ, 10 to 20 ಕಾರ್ಸ್ ಅಂದರೆ 14 ಟೈಮ್ಸ್ ಅಬ್ಸರ್ವ್ ಮಾಡ್ತಾ ಇವಿ, ಆ್ಯಂಡ್ ಸೋ ಆನ್. ಈ ಥರ ಡೇಟಾ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಕೇಳ್ತಿದ್ದಾರೆ ನಾವು ಮೋಡಲ್ ನಂಬರ್ ಆಫ್ ಕಾರ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಸೇಮ್ ಪ್ರೊಸೀಜರ್ ಆಸ್ ಪ್ರೀವಿಯಸ್ 2 ಕ್ವೆಶನ್ಸು. ಫಸ್ಟ್ ನಾವು ಏನು ಮಾಡಿದ್ವಿ, ಮೋಡಲ್ ಕ್ಲಾಸ್ ಐಡೆಂಟಿಫೈ ಮಾಡಿದ್ವಿ. ಮೋಡಲ್ ಕ್ಲಾಸ್ ಯಾವುದು, ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಯಾವುದಿಲ್ಲಿ 20ನೇ ಲಾರ್ಜೆಸ್ಟ್ ನಂಬರು. ಸೊ ಇದು ನಮ್ಮ ಮೋಡಲ್ ಕ್ಲಾಸ್ ಆಯಿತು.
ಮಾಡಲ್ ಕ್ಲಾಸ್ ಕಂಡು ಹಿಡ್ಮೇಲೆ ಏನು, ಇದು ನಮ್ದು F1, ಸೊ F1 ಈಕ್ವಲ್ಸ್ 20. F0 ಏನು, ಮಾಡಲ್ ಫ್ರೀಕ್ವೆನ್ಸಿ ಆಫ್ ದ ಪ್ರಿಸೀಡಿಂಗ್ ಕ್ಲಾಸ್, ಸೊ ಇದು F0 ಈಕ್ವಲ್ಸ್ 12. ಆಮೇಲೆ ಇದು ನಮ್ಮ F2 11. ಇಷ್ಟು ಸಿಕ್ಕಾದ್ಮೇಲೆ ಇನ್ನೇನು ಮಾಡಬೇಕು, H ಮತ್ತು L. H ಏನು, ಕ್ಲಾಸ್ ಸೈಜ್ ಇಂಟರ್ವಲ್, ಸೊ ಇದೇನು 10 ವ್ಯಾಲ್ಯೂಸ್ ಇದೆ, 50 - 40 10. ಇಲ್ಲಿ 0 ಇಂದ 10 ವ್ಯಾಲ್ಯೂಸ್ ಇದೆ, ಸೊ ನಮ್ಮ ಕ್ಲಾಸ್ ಸೈಜ್ 10. L ಏನು, ಲೋವರ್ ಲಿಮಿಟ್ ಆಫ್ ಮಾಡಲ್ ಕ್ಲಾಸ್, ಸೊ ಇದು ನಮ್ಮ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟು 40. ಡೈರೆಕ್ಟಾಗಿ ಫಾರ್ಮುಲಾಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಏನು ಸಿಗುತ್ತೆ, ಮೋಡ್ ಈಸ್ ಈಕ್ವಲ್ ಟು L ಪ್ಲಸ್, ಸೊ L 40 ಪ್ಲಸ್ F1 minus F0, so 20 minus 12 divided by 2F1, 2 into 20 ಅಂದರೆ 40 minus F0 12, F2 11 into H, so H ನಮ್ಮದು 10. ಸೊ ಏನು ಸಿಗುತ್ತೆ, 40 plus 20 minus 12 8, 40 minus 12 minus 11, so 12 minus 11 ಏನು, minus 23, 40 minus 23, so ಇಲ್ಲಿ 10, ಇಲ್ಲಿ 7, ಇಲ್ಲಿ 3, ಇಲ್ಲಿ 1, so 17. 8 by 17 into 10, so into 10 ನಾನು ಒಳಗೆ ತೊಳ್ತೀನಿ, 80 by 17 ಮಾಡ್ತೀನಿ. ಸೊ ಇವಾಗ 80 by 17 ಮಾಡೋಣ, 80 divided by 17, so 17 into 4 68 ಅಂತ ಗೊತ್ತು. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 2, ಇಲ್ಲಿ 1, ಸೊ ಪಾಯಿಂಟ್ ಇಟ್ಬಿಟ್ಟು 0 ತೊಗೊಳ್ಳೋಣ. 17 into 7 119, ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಉಳ್ಕೊಳ್ಳುತ್ತೆ. ಇನ್ನು ಒಂದು 0 ಹಾಕ್ಮೇಲೆ ಇನ್ನು ನಮಗೆ 1 more 0 ಬೇಕಾಗುತ್ತೆ, ಸೊ ಅಲ್ಲಿ 0 ಇಡೋಣ. ಇಲ್ಲಿ ಏನಾಗುತ್ತೆ 100. 17 into 5 is 85. ಇದು ಮಾಡಿದ್ರೆ 15 ಸಿಗುತ್ತೆ ಆ್ಯಂಡ್ ಸೋ ಆನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನಾವು ಜಸ್ಟ್ 4.705 ತೊಗೊಳ್ಳೋಣ. ಸೊ ಮೋಡ್ ಏನಾಗುತ್ತೆ ಈಗ 40 ಪ್ಲಸ್ 4.705. ಸೊ ಇದು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ 44.705 ಇದೆ. ಸೊ ನಾವು 705ನ 7 ನಾವು ಈ 0 ಹೇಗೂ ಇದೆ, ಸೊ ಇಲ್ಲಿ ಇಗ್ನೋರ್ ಮಾಡ್ಬೋದು, 44.7 ಅಂತಾನೆ ನಿಲ್ಲಿಸ್ಬೋದು. ಸೊ ಏನು ಕೇಳ್ತಿರೋದು, ನಂಬರ್ ಆಫ್ ಕಾರ್ಸ್ ಅಂತ, ಸೊ 44.7 ಕಾರ್ಸ್ ಅಂತ ಬರಿಬೋದು. ಇದು ನಮ್ಮ ಫೈನಲ್ ಆನ್ಸರ್. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.